In various competitive exams, the delimitation commission was already been asked so many times. ಮತಕ್ಷೇತ್ರಗಳ ವಿಂಗಡಣೆ ಆಯೋಗದ ಅಧ್ಯಕ್ಷರು ಯಾರಿರ್ತಾರೆ, ಅದನ್ನ ನೇಮಕಾತಿ ಯಾರು ಮಾಡ್ತಾರೆ, ಹೇಗೆ ಅದು ಕಾರ್ಯನಿರ್ವಹಿಸುತ್ತೆ, ಇದರ ಉದ್ದೇಶ ಏನು, ಯಾಕೆ ಸಂವಿಧಾನಾತ್ಮಕ ಅಂಶಗಳಲ್ಲಿ ಮತಕ್ಷೇತ್ರಗಳ ವಿಂಗಡಣಾ ಆಯೋಗವನ್ನ ಜಾರಿಗೆ ತರಲಾಗುತ್ತೆ. ಹಾಟ್ ಟಾಪಿಕ್ ಆಗಿರುವಂತ ಪ್ರಸ್ತುತ ಸಂದರ್ಭದಲ್ಲಿ ಪ್ರಚಲಿತ ಘಟನೆಯಲ್ಲಿರುವಂತ ಮತ್ತೊಂದು ವಿಷಯ ಡಿಲಿಮಿಟೇಷನ್ ಕಮಿಷನ್, ಮತಕ್ಷೇತ್ರಗಳ ವಿಂಗಡಣಾ ಆಯೋಗದ ಕುರಿತಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇನ್ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ದ ಡಿಲಿಮಿಟೇಷನ್ ಕಮಿಷನ್ ವಾಸ್ ಆಲ್ರೆಡಿ ಬೀನ್ ಆಸ್ಡ್ ಸೋ ಮೆನಿ ಟೈಮ್ಸ್. ಮತಕ್ಷೇತ್ರಗಳ ವಿಂಗಡಣೆ ಆಯೋಗದ ಅಧ್ಯಕ್ಷರು ಯಾರಿರ್ತಾರೆ, ಅದನ್ನ ನೇಮಕಾತಿ ಯಾರು ಮಾಡ್ತಾರೆ, ಹೇಗೆ ಅದು ಕಾರ್ಯನಿರ್ವಹಿಸುತ್ತೆ, ಇದರ ಉದ್ದೇಶ ಏನು, ಯಾಕೆ ಸಂವಿಧಾನಾತ್ಮಕ ಅಂಶಗಳಲ್ಲಿ ಮತಕ್ಷೇತ್ರಗಳ ವಿಂಗಡಣಾ ಆಯೋಗವನ್ನ ಜಾರಿಗೆ ತರಲಾಗತ್ತೆ ಅನ್ನುವಂತ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಸೊ ಫಸ್ಟ್ ಥಿಂಗ್, ದ ಡಿಲಿಮಿಟೇಷನ್ ಕಮಿಷನ್, ಮತಕ್ಷೇತ್ರಗಳ ವಿಂಗಡಣಾ ಆಯೋಗ. ಸೊ ಮತಕ್ಷೇತ್ರಗಳ ವಿಂಗಡಣಾ ಆಯೋಗ ಅಂದ್ರೆ ಏನು? ವಾಟ್ ಈಸ್ ಡಿಲಿಮಿಟೇಷನ್ ಕಮಿಷನ್? ವಾಟ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ರಿಲೇಟೆಡ್ ಟು ದ ಡಿಲಿಮಿಟೇಷನ್ ಕಮಿಷನ್ ಅಂಡ್ ವಾಟ್ ಆರ್ ಆಲ್ ದ ಚೇಂಜಸ್ ದಟ್ ವೇರ್ ಹ್ಯಾಪನ್ಡ್ ಇನ್ ದ ಡಿಲಿಮಿಟೇಷನ್ ಕಮಿಷನ್ ಟಿಲ್ ಡೇಟ್. ಸೊ ಫಸ್ಟ್ ಆಫ್ ಆಲ್, ಏನಿದು ಮತಕ್ಷೇತ್ರಗಳ ವಿಂಗಡಣಾ ಆಯೋಗ ಅಂಡ್ ಯಾಕೆ ಇದನ್ನ ಜಾರಿಗೆ ತರಲಾಗತ್ತೆ? ವೈ ದ ಡಿಲಿಮಿಟೇಷನ್ ಕಮಿಷನ್ ವಾಸ್ ಪ್ರಪೋಸ್ಡ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್, ಸಾಂವಿಧಾನಿಕ ಅಂಶವನ್ನ ಯಾಕೆ ಜಾರಿಗೆ ತರಲಾಗತ್ತೆ? ಸೊ ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರಿಲೇಟೆಡ್ ಟು ಡಿಲಿಮಿಟೇಷನ್ ಕಮಿಷನ್? ಮತಕ್ಷೇತ್ರಗಳ ವಿಂಗಡಣಾ ಆಯೋಗದಲ್ಲಿ ಸಾಂವಿಧಾನಿಕ ಅಂಶಗಳು ಏನು? ನಂತರದಲ್ಲಿ ಯಾರಿದನ್ನ ನೇಮಕ ಮಾಡ್ತಾರೆ? ಅಪಾಯಿಂಟ್ಮೆಂಟ್ಸ್, ನೇಮಕಾತಿ ಮಾಡುವಂತ ಅಧಿಕಾರಗಳು ಯಾರಿಗಿರುತ್ತೆ? ಅಂಡ್ ದ ಮೆಂಬರ್ಸ್, ಸದಸ್ಯರುಗಳು, ಅದರ ಅಧ್ಯಕ್ಷರು ಮತ್ತು ಅದರ ಸದಸ್ಯರನ್ನ ಯಾರು ನೇಮಕ ಮಾಡ್ತಾರೆ? ಅಂಡ್ ಇಲ್ಲಿಯವರೆಗೆ ಎಷ್ಟು ಬಾರಿ ಈ ಡಿಲಿಮಿಟೇಷನ್ ಆಯೋಗವನ್ನ ರಚನೆ ಮಾಡಲಾಗಿದೆ? The number of times the delimitation commission was proposed till date. And ಆ ಬದಲಾವಣೆಗಳೇನು, ಯಾವ ರೀತಿಯಾದ ಬದಲಾವಣೆಗಳನ್ನು ಜಾರಿಗೆ ತರಲಾಗಿದೆ ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಆಲ್ರೆಡಿ UPSC 2024-25 ಅಲ್ಲಿನೂ ಸಹ ಪ್ರಶ್ನೆಯನ್ನು ಕೇಳಿದ್ದಾನೆ. ಇದೇ ವರ್ಷ 2025 ಪ್ರಿಲಿಮ್ಸ್ ಅಲ್ಲಿನೇ ಪ್ರಶ್ನೆಯನ್ನು ಕೇಳಿರುವಂಥದ್ದನ್ನು ಕಾಣ್ಬೋದು. ಸೊ ಆಲ್ಮೋಸ್ಟ್ UPSC ಅಲ್ಲಿನೇ ಅರೌಂಡ್ 3 to 4 ಟೈಮ್ಸ್ ರಿಪೀಟ್ ಆಗಿದೆ ಈ ಪ್ರಶ್ನೆ. ಅದೇ ರೀತಿಯಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಸಹ ಇದರ ಬಗ್ಗೆ ಅತಿ ಹೆಚ್ಚು ಬಾರಿ ಪ್ರಶ್ನೆಯನ್ನು ಕೇಳಿರುವಂಥದ್ದನ್ನು ಕಾಣ್ತೀವಿ. ಸೊ ಏನಿದೆ ಡಿಲಿಮಿಟೇಷನ್ ಕಮಿಷನ್? ಸೊ ಪ್ರತಿ 10 ವರ್ಷಗಳಿಗೊಮ್ಮೆ, ಫಾರ್ ಎವ್ರಿ 10 years, ಯೂಶುವಲಿ ಅ ಸೆನ್ಸಸ್ ವಿಲ್ ಬಿ ಕಂಡಕ್ಟೆಡ್. ಸೊ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನ ಜಾರಿಗೆ ತರಲಾಗತ್ತೆ. ಸೊ ಜನಗಣತಿಯ ಮುಖ್ಯ ಉದ್ದೇಶ ಏನು ಅಂದ್ರೆ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ರಾಷ್ಟ್ರದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನುವಂಥದ್ದನ್ನು ಅಂದಾಜು ಮಾಡುವಂಥದ್ದೇ ಜನಗಣತಿ. ದ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ ಅಂಡ್ ವಿತ್ ರೆಸ್ಪೆಕ್ಟ್ ಟು ದ ಪರ್ಟಿಕ್ಯುಲರ್ ಸ್ಟೇಟ್ ವಾಸ್ ಎಸ್ಟಿಮೇಟೆಡ್, ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಡಿಕೇಡಲ್ ಫೇಸ್ ಅಂತ ನೋಡ್ತೀವಿ. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ಅಂದಾಜು ಮಾಡಲಾಗತ್ತೆ. ಸೊ ಅದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಾವು ಚರ್ಚೆನ ಮಾಡೋಣ. ಈ ಜನಸಂಖ್ಯೆ ಹೆಚ್ಚಾಗ್ತಿದೆ ಅಂತಂದ್ರೆ ಕಾನ್ಸ್ಟಿಟ್ಯೂಯೆನ್ಸಿ, ನಂಬರ್ ಆಫ್ ಕಾನ್ಸ್ಟಿಟ್ಯೂಯೆನ್ಸಿ ಹ್ಯಾಸ್ ಟು ಬಿ ಇನ್ಕ್ರೀಸ್ಡ್. ಮತಕ್ಷೇತ್ರಗಳು ಸಹ ಹೆಚ್ಚಾಗಲೇಬೇಕು. ಯಾಕೆ ಅಂತಂದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇರುವ ಕಾರಣದಿಂದ, ಆಸ್ ವಿ ಆರ್ ಹ್ಯಾವಿಂಗ್ ದ ಡೈರೆಕ್ಟ್ ಡೆಮೋಕ್ರಸಿ, ಎಸ್ಪೆಷಲಿ ದ ಇಂಡೈರೆಕ್ಟ್ ಡೆಮೋಕ್ರಸಿ, ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತ ಕರಿತೀವಿ. ಅಂದ್ರೆ ಜನಸಾಮಾನ್ಯರು ಪ್ರತಿನಿಧಿಗಳನ್ನ ನೇರವಾಗಿ ಆಯ್ಕೆ ಮಾಡುವಂಥದ್ದನ್ನ ಇಲ್ಲಿ ನಾವು ಕಾಣ್ತೀವಿ. ಸೊ ವೇರ್ ದ ಪೀಪಲ್ ಹ್ಯಾಸ್ ದ ಕಂಪ್ಲೀಟ್ ಅಥಾರಿಟಿ ಅಂಡ್ ಅಟೋನಮಿ ಟು ಎಲೆಕ್ಟ್ ರಿಪ್ರೆಸೆಂಟೇಟಿವ್ಸ್ ಟು ರೂಲ್ ದ ಕಂಟ್ರಿ. ಸೊ ಆನ್ ದ ಬೇಸಿಸ್ ಆಫ್ ದಟ್, ಅಗೇನ್, ಎಷ್ಟು ಜನಸಾಮಾನ್ಯರಿಗೆ ಒಬ್ಬ ಶಾಸಕರು ಹಾಗೂ ಎಷ್ಟು ಜನಸಾಮಾನ್ಯರಿಗೆ ಒಬ್ಬ ಸಂಸದರನ್ನ ಆಯ್ಕೆ ಮಾಡಬೇಕು. ಸೊ ಇಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಬಂದಾಗ, ವಿತ್ ರೆಸ್ಪೆಕ್ಟ್ ಟು ದ ಸ್ಟೇಟ್ ಅಂತ ಬಂದಾಗ ಇಟ್ ಈಸ್ MLAs. ಸೊ ರಾಜ್ಯಗಳಲ್ಲಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಂಡ್ ಕೇಂದ್ರದಲ್ಲಿ ಬಂದಾಗ ಇಟ್ ಈಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್, ಸಂಸತ್ತಿನ ಸದಸ್ಯರು ಅಂತ ನೋಡ್ತೇವೆ. ಸೊ ರಾಜ್ಯಗಳಲ್ಲಿ ವಿಧಾನಸಭೆಯ ಸದಸ್ಯರು ಅಂತ ಕರಿತೀವಿ, ಅದನ್ನೇ ಶಾಸಕರು ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಕೇಂದ್ರ ಮಟ್ಟದಲ್ಲಿ ಬಂದಾಗ
ರಾಷ್ಟ್ರ ಮಟ್ಟದಲ್ಲಿ ಬಂದಾಗ ಎಂಪಿಸ್ ಅಂತ ಕರಿತೀವಿ, ನಾವು ಸಂಸತ್ತಿನ ಸದಸ್ಯರು ಅಂತ ಕರಿತೀವಿ, ಸಂಸದರು ಅಂತ ಕರಿತೀವಿ. ಸೊ ಎಷ್ಟು ಜನಸಂಖ್ಯೆಗೆ ಒಬ್ಬ MLA ಇರಬೇಕು ಅಂಡ್ ಎಷ್ಟು ಜನಸಂಖ್ಯೆಗೆ ಒಬ್ಬ MP ಇರಬೇಕು ಅನ್ನುವಂಥದ್ದನ್ನ ಈ ಮತಕ್ಷೇತ್ರಗಳ ವಿಂಗಡಣಾ ಆಯೋಗ ಶಿಫಾರಸು ಮಾಡುವಂಥದ್ದನ್ನು ನೋಡ್ತೇವೆ. ಸೊ ಇದಕ್ಕೆ ಅನುಸಾರವಾಗಿ ನಮ್ಮ ಸಂವಿಧಾನದ ರಚನಾ ಸಭೆಯಲ್ಲಿನೂ ಸಹ ಸಾಂವಿಧಾನಿಕ ಸಭೆಯನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ 1946ರಲ್ಲಿ ಇನ್ ದ ಇಯರ್ 1946 ಫಾರ್ ದ ಫ್ರೇಮ್ವರ್ಕ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಲ್ಸೋ ಇಟ್ ವಾಸ್ 1 MP ವಾಸ್ ಎಲೆಕ್ಟೆಡ್ ಆನ್ ದ ಬೇಸಿಸ್ ಆಫ್ ಎವ್ರಿ 10 lakh ಪಾಪ್ಯುಲೇಷನ್. 1 ಮಿಲಿಯನ್ ಜನಸಂಖ್ಯೆಗೆ ಒಬ್ಬ MPಯನ್ನ ಆಯ್ಕೆ ಮಾಡಲಾಗ್ತಾ ಇತ್ತು. ಸೊ ಇದನ್ನ ಆಧಾರವಾಗಿ ಇಟ್ಕೊಂಡೆ ಅಂಡ್ ಇನ್ ದ ಮೇಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ನೋಡ್ತೀವಿ, ದ ಕ್ಯಾಬಿನೆಟ್ ಮಿಷನ್ ಆಯೋಗ, ಅದರ ನಂತರದಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಏನ್ ನೋಡ್ತೀವಲ್ವಾ ನಾವು. ಇನ್ ದ ಇಯರ್ 1946 ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಫ್ರೇಮ್ಡ್ ಆನ್ ದ ಬೇಸಿಸ್ ಆಫ್ ಎವ್ರಿ 10 lakh ಪಾಪ್ಯುಲೇಷನ್. ಒಬ್ಬ ಸಾಂವಿಧಾನಿಕ ಸಭೆಯ ಸದಸ್ಯರನ್ನ ಆಯ್ಕೆ ಮಾಡಬೇಕಾದ್ರೆ ಪ್ರತಿ 10 ಲಕ್ಷ ಜನಸಂಖ್ಯೆಗೆ ಆಯ್ಕೆ ಮಾಡುವಂಥದ್ದನ್ನು ನೋಡ್ತೀವಿ. ಸೊ ಅದೇ ರೀತಿಯಲ್ಲಿನೇ ಭಾರತದಲ್ಲಿ, ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ಜನಗಣತಿಯನ್ನು ನೋಡಿದ್ದು ನಾವು, ಇಟ್ ವಾಸ್ ಇನ್ ದ ಇಯರ್ 1952, 1952ರಲ್ಲಿ ದ ಫಸ್ಟ್ ಸೆನ್ಸಸ್ ಪೋಸ್ಟ್ ಆಫ್ಟರ್ ದ ಇಂಡಿಪೆಂಡೆನ್ಸ್ ಅನ್ನು ನೋಡ್ತೇವೆ. ಅಗೇನ್ ಅದರ ಹಿನ್ನೆಲೆ ಅಂತ ತಗೊಂಡಾಗ ನಾವು ಆರ್ಥಿಕ ವ್ಯವಸ್ಥೆಯಲ್ಲಿ ಚರ್ಚೆ ಮಾಡೋಣ, ಏನು ಸೆನ್ಸಸ್ ಅಂದ್ರೆ ಏನು, ಯಾಕೆ ಜಾರಿಗೆ ತರಲಾಗತ್ತೆ ಅನ್ನುವಂಥದ್ದನ್ನು ಡಿಸ್ಕಸ್ ಮಾಡೋಣ. ಬಟ್ ಆಸ್ ಆಫ್ ನೌ ದ ಪೋಸ್ಟ್ ಆಫ್ಟರ್ ದ ಇಂಡಿಪೆಂಡೆನ್ಸ್ ಅಂತ ಬಂದಾಗ ದ ಫಸ್ಟ್ ವಾಸ್ 1952 ಅಂತ ನೋಡ್ತೇವೆ. 1952ರಲ್ಲಿ ಮೊದಲ ಬಾರಿಗೆ ಜನಗಣತಿಯನ್ನ ಜಾರಿಗೆ ತರಲಾಗತ್ತೆ, ಶಿಫಾರಸು ಮಾಡಲಾಗತ್ತೆ. ಸೊ ಆನ್ ದ ಬೇಸಿಸ್ ಆಫ್ ದಿಸ್ 1952 ಸೆನ್ಸಸ್ಗೆ ಅನುಸಾರವಾಗಿ, ಸೊ ಅದೇ ಸಂದರ್ಭದಲ್ಲಿ ಲೋಕಸಭೆ ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಸಹ ಚುನಾವಣೆಗಳು ನಡೆಯುವಂಥದ್ದನ್ನು ನೋಡ್ತೀವಿ. ಸೊ ಹಾಗಾಗಿನೇ ಆ ಮೊದಲ ಬಾರಿಗೆ ದ ಫಸ್ಟ್ ಡಿಲಿಮಿಟೇಷನ್ ಆಯೋಗವನ್ನು ಜಾರಿಗೆ ತರುವಂಥದ್ದನ್ನು ನೋಡ್ತೀವಿ. ಸೊ ಇನ್ ದ ಫಸ್ಟ್ ಟೈಮ್ ಇಟ್ ವಾಸ್ ಆನ್ ದ ಬೇಸಿಸ್ ಆಫ್ 1952 ಸೆನ್ಸಸ್, 1951 ಸೆನ್ಸಸ್, 1951ರ ಜನಗಣತಿಗೆ ಅನುಸಾರವಾಗಿ 1952ರಲ್ಲಿ ಮೊದಲ ಬಾರಿಗೆ ಡಿಲಿಮಿಟೇಷನ್ ಆಯೋಗವನ್ನ ಜಾರಿಗೆ ತರಲಾಗುತ್ತೆ. ಸೊ ಅಂದ್ರೆ ಇಟ್ ಈಸ್ 1 MP has to be elected on the basis of every 10 lakh population and for every 3 lakh population a MLA has to be elected ಅಂತ ನೋಡ್ತೇವೆ. ಸೊ ಇಲ್ಲಿ ಪ್ರತಿ 10 ಲಕ್ಷ ಜನಸಂಖ್ಯೆಗೆ ಒಬ್ಬ MPಯನ್ನ ಆಯ್ಕೆ ಮಾಡಬೇಕು. ಅದೇ ರೀತಿಯಲ್ಲಿ ಪ್ರತಿ 3 ಲಕ್ಷ ಜನಸಂಖ್ಯೆ, 2.5 3 ಲಕ್ಷ ಜನಸಂಖ್ಯೆಗೆ ಒಬ್ಬ MLAನ ಆಯ್ಕೆ ಮಾಡಬೇಕು ಅನ್ನುವಂಥ ಶಿಫಾರಸನ್ನು ಕೊಡಲಾಗುತ್ತೆ. ಸೊ ಈ ಡಿಲಿಮಿಟೇಷನ್ ಆಯೋಗ ಮೊದಲ ಬಾರಿಗೆ ಜಾರಿಗೆ ಬಂದಿದ್ದು 1952ರಲ್ಲಿ ಅಂಡ್ ದಿಸ್ ಡಿಲಿಮಿಟೇಷನ್ ಕಮಿಷನ್ ವಾಸ್ appointed by always a president. ಮತಕ್ಷೇತ್ರಗಳ ವಿಂಗಡಣಾ ಆಯೋಗವನ್ನ ಜಾರಿಗೆ ತರುವಂತ ಸರ್ವೋಚ್ಚ ಅಧಿಕಾರಗಳು ಹೊಂದಿದ್ದು ಕೇವಲ ರಾಷ್ಟ್ರಪತಿಯವರು ಮಾತ್ರ. ಓನ್ಲಿ ಪ್ರೆಸಿಡೆಂಟ್ ಹ್ಯಾಸ್ ದ ಅಥಾರಿಟಿ ಟು ಫಾರ್ಮ್ ಅ ಡಿಲಿಮಿಟೇಷನ್ ಕಮಿಷನ್ ಫಾರ್ ಎವ್ರಿ 10 years ಅಂತ ನೋಡ್ತೀವಿ. ಅಂಡ್ ವಿತ್ ರೆಸ್ಪೆಕ್ಟ್ ಟು ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್, ಯಾಕೆ ಏನದು ಅಂತ ಹೇಳಿದ್ವಿ, ಯಾಕೆ ಅದು ಬೇಕು ಅನ್ನುವಂಥದ್ದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಿದ್ದಾಗ ರಾಷ್ಟ್ರಪತಿಯವರಿಗೆ ಸಂವಿಧಾನಾತ್ಮಕ ಅಂಶದ ಅಧಿಕಾರಗಳು ಎಲ್ಲಿ ಕೊಟ್ಟಿದೀವಿ ನಾವು ಅಂದ್ರೆ ವಿಧಿ 82 ಮತ್ತೆ 170ನೇ ವಿಧಿಯಲ್ಲಿ ಹೇಳಿರುವಂತದ್ದನ್ನು ನೋಡ್ತೀವಿ. ವಿಚ್ ವಾಸ್ ಆಲ್ಸೋ ಬೀನ್ ಅ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ 82 ಅಂಡ್ 170. 82 ಮತ್ತೆ ಕೇಂದ್ರದಲ್ಲಿ 82, ರಾಜ್ಯಗಳಿಗೆ ಬಂದಾಗ 170ನೇ ವಿಧಿಗೆ ಅನುಸಾರವಾಗಿ ಮತಕ್ಷೇತ್ರಗಳ ವಿಂಗಡಣಾ ಆಯೋಗವನ್ನ ಜಾರಿಗೆ ತರುವಂತದ್ದನ್ನು ನೋಡ್ತೀವಿ. ಸೊ ಇಲ್ಲಿ ಇದನ್ನೇ ನಾವು ಕೆನೆಪದರು ಸಾರ್ವಜನಿಕ ಏನು ಮತದಾನ ವ್ಯವಸ್ಥೆ ಅಂತಾನೂ ಕರಿತೀವಿ. ಯಾವ ರೀತಿಯಲ್ಲಿ ಅದನ್ನು ಜಾರಿಗೆ ತರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಸೊ ಆನ್ ದ ಬೇಸಿಸ್ ಆಫ್ ಆರ್ಟಿಕಲ್ 82 ಅಂಡ್ 170 ಇಟ್ ವಾಸ್ ಎಕ್ಸ್ಕ್ಲೂಸಿವ್ ಅಥಾರಿಟಿ ಆಫ್ ದ ಪ್ರೆಸಿಡೆಂಟ್, ನಾಟ್ ದ ಗವರ್ನರ್. ರಾಜ್ಯಪಾಲರಿಗೆ ಇದರಲ್ಲಿ ಯಾವುದೇ ಅಧಿಕಾರಗಳಿರಲ್ಲ. ಸೊ ಪ್ರತಿ 10 ವರ್ಷಕ್ಕೊಮ್ಮೆ ರಾಷ್ಟ್ರಪತಿಗಳಿಗೆ ಮತಕ್ಷೇತ್ರಗಳ ವಿಂಗಡಣಾ ಆಯೋಗ ರಚನೆ ಮಾಡುವಂಥ ಅಧಿಕಾರವನ್ನು ಹೊಂದಿರಲಾಗುತ್ತೆ. ಸೊ ಆನ್ ದ ಬೇಸಿಸ್ ಆಫ್ ದಟ್ ಎರಡನೇ ಬಾರಿಗೆ 1962ರಲ್ಲಿ 1961ರ ಜನಗಣತಿಗೆ ಅನುಸಾರವಾಗಿ ಎರಡನೇ ಡಿಲಿಮಿಟೇಷನ್ ಆಯೋಗವನ್ನು ಜಾರಿಗೆ ತರಲಾಗುತ್ತೆ. ಸೊ ಆನ್ ದ ಬೇಸಿಸ್ ಆಫ್ 1961 ಸೆನ್ಸಸ್, ದ 1962 ವೇರ್ ದ ಸೆಕೆಂಡ್ ಡಿಲಿಮಿಟೇಷನ್ ಕಮಿಷನ್ ವಾಸ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್. ಈಗ ಅಪಾಯಿಂಟ್ಮೆಂಟ್ಸ್ ಅಂತ ಹೇಳ್ತಾ ಇದೀವಿ. ಹಾಗಿದ್ದಾಗ ಆಲ್ರೆಡಿ ಹೇಳಿದ್ವಿ ನಾವು, ದ ಅಪಾಯಿಂಟ್ಮೆಂಟ್ಸ್ ವಿಲ್ ಬಿ ಡನ್ ಬೈ ದ ಪ್ರೆಸಿಡೆಂಟ್ ಓನ್ಲಿ. ರಾಜ್ಯಪಾಲರಿಗೆ ಇದರಲ್ಲಿ ಯಾವುದೇ ರೀತಿಯಾದ ಅಧಿಕಾರಗಳು ಇರುವುದಿಲ್ಲ ಅಂತ ಹೇಳ್ತಾ ಇದೀವಿ. ಆದ್ರೆ ಆ ಸದಸ್ಯರುಗಳನ್ನು ಆಯ್ಕೆ ಮಾಡುವಂತ ಅಧಿಕಾರ ಮತ್ತು ಆ ಸದಸ್ಯರ ಅಧ್ಯಕ್ಷತೆ ಯಾರು ವಹಿಸಿಕೊಂಡಿರ್ತಾರೆ ಅನ್ನುವಂಥ ಪ್ರಶ್ನೆಗಳನ್ನು ಸಾಕಷ್ಟು ಬಾರಿ ಕೇಳಿದ್ದಾನೆ. ಸೊ ಯೂಶಲಿ ಇಟ್ ವಾಸ್ ಕಂಪೋಸ್ಡ್ ಆಫ್ 3 members ಅಂತ ನೋಡ್ತೇವೆ. ಮತಕ್ಷೇತ್ರಗಳ ವಿಂಗಡಣಾ ಆಯೋಗದಲ್ಲಿ 3 ಜನ ಸದಸ್ಯರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಅಂಡ್ ಯೂಶಲಿ ಅದರ ಅಧ್ಯಕ್ಷತೆಯನ್ನ
ದ ರಿಟೈರ್ಡ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಅನ್ನ ಆಯ್ಕೆ ಮಾಡಲಾಗುತ್ತೆ. ಆಲ್ವೇಸ್ ದ ರಿಟೈರ್ಡ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ವಿಲ್ ಬಿ ದ ಚೇರ್ಮನ್ ಆರ್ ದ ಚೇರ್ಪರ್ಸನ್ ಆಫ್ ದಿಸ್ ಡಿಲಿಮಿಟೇಷನ್ ಕಮಿಷನ್. ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಸೊ ಯಾವಾಗಲೂ ಏನು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರೇ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂಥದ್ದನ್ನು ನೋಡ್ತೇವೆ. ಸೊ ಆಲ್ವೇಸ್ ದ ರಿಟೈರ್ಡ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ವಿಲ್ ಬಿ ದ ಚೇರ್ಮನ್. ಅದರ ನಂತರದಲ್ಲಿ ಕಂಪಲ್ಸರಿಲಿ ಇಟ್ ನೀಡ್ ಟು ಹ್ಯಾವ್ ದ ಚೀಫ್ ಎಲೆಕ್ಷನ್ ಕಮಿಷನರ್. ಕೇಂದ್ರ ಚುನಾವಣಾ ಆಯೋಗದ ಕೇಂದ್ರ ಚುನಾವಣಾ ಆಯುಕ್ತರು ಅಂತ ಕರಿತೀವಿ. ಸೊ ಇಲ್ಲಿ 324ನೇ ವಿಧಿಯಲ್ಲಿ ಚುನಾವಣಾ ಆಯೋಗ ಅಂತ ಏನ್ ಕರೀತೀವಿ ಅವರನ್ನು ರಾಷ್ಟ್ರಪತಿ ಆಯ್ಕೆ ಮಾಡಿರ್ತಾರೆ. ಸೊ ಅಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರನ್ನ ಒಬ್ಬರು ಅದರಲ್ಲಿ ಇರಲೇಬೇಕು. ಅಂಡ್ ನಂತರದಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಅದು ರಾಜ್ಯ ಚುನಾವಣಾ ಆಯೋಗದ ಸದಸ್ಯರು ಒಬ್ರು ಪಾರ್ಟಿಸಿಪೇಟ್ ಮಾಡ್ತಾರೆ. ಆಲ್ವೇಸ್ ಅ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ವಿಲ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆನ್ ದ ಬೇಸಿಸ್ ಆಫ್ ದ ಸ್ಟೇಟ್ಸ್. ಸೊ ರಾಜ್ಯದಿಂದ ರಾಜ್ಯಕ್ಕೆ ಅಲ್ಲಿ ಬದಲಾವಣೆ ಆಗುವಂಥದ್ದನ್ನು ನೋಡ್ತೀವಿ. ಯೂಶುವಲಿ ದ ಥರ್ಡ್ ಮೆಂಬರ್ ವಿಲ್ ಬಿ ಯೂಶುವಲಿ ಚೇಂಜಸ್ ಫ್ರಮ್ ಇಟ್ ಯೂಶುವಲಿ ವೇರೀಸ್ ಫ್ರಮ್ ಸ್ಟೇಟ್ ಟು ಸ್ಟೇಟ್ ಅಂತ ನೋಡ್ತೀವಿ. ಸೊ ರಾಜ್ಯದಿಂದ ರಾಜ್ಯಕ್ಕೆ ರಾಜ್ಯ ಚುನಾವಣಾ ಆಯಾ ರಾಜ್ಯದ ರಾಜ್ಯ ಚುನಾವಣಾ ಆಯುಕ್ತರು ಅದರಲ್ಲಿ ಸದಸ್ಯರಾಗಿರ್ತಾರೆ. ಈ 3 ಜನ ಸದಸ್ಯರ ಆಯೋಗವನ್ನ ರಾಷ್ಟ್ರಪತಿಯವರಿಗೆ ಇರುವಂತಹ ಅಧಿಕಾರ ಅಂತ ಕರಿತೇವೆ. ಅಂಡ್ ಇವರು ನೀಡಿರುವಂತ ಯಾವುದೇ ಶಿಫಾರಸುಗಳು ಪ್ರಶ್ನೆ ಮಾಡುವಂತ ಅಧಿಕಾರ ಇಲ್ಲ. ಇಟ್ ಕಾಂಟ್ ಬಿ ಕ್ವಶನ್ಡ್ ಇನ್ ದ ಕೋರ್ಟ್ ಆಫ್ ಲಾ. ಯಾವುದೇ ಸಂದರ್ಭದಲ್ಲಿಯೂ ಅದನ್ನು ಪ್ರಶ್ನೆ ಮಾಡುವಂತ ಅಧಿಕಾರಗಳು ಯಾರಿಗೂ ಇಲ್ಲ, ಇನ್ಕ್ಲೂಡಿಂಗ್ ದ ಜುಡಿಷಿಯರಿ. ಅಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ದೇರ್ ಈಸ್ ನೋ ಜುಡಿಷಿಯಲ್ ರಿವ್ಯೂ ಫಾರ್ ದ ಡಿಲಿಮಿಟೇಷನ್ ಕಮಿಷನ್. ನ್ಯಾಯಾಂಗೀಯ ವಿಮರ್ಶೆಗೆ ಯಾವುದೇ ಸಂದರ್ಭದಲ್ಲಿಯೂ ವಿಮರ್ಶೆ ಮಾಡುವಂತ ಅಧಿಕಾರಗಳು ನ್ಯಾಯಾಲಯಕ್ಕೆ ಇಲ್ಲ. ಸೊ ಈ ಶಿಫಾರಸು ನೀಡಿರುವಂತ ಮತಕ್ಷೇತ್ರಗಳ ವಿಂಗಡಣಾ ಆಯೋಗ ಅಥವಾ ಇದನ್ನ ಮತಕ್ಷೇತ್ರಗಳ ಮರು ಹೊಂದಾಣಿಕೆಯ ಯೋಜನೆ ಅಂತಾನೂ ಕರಿತೇವೆ. ಸೊ ಇದರಲ್ಲಿ ಈ 3 ಸದಸ್ಯರು ಹೇರಿರುವಂತ ಶಿಫಾರಸುಗಳನ್ನ ಯಾವುದೇ ಸಂದರ್ಭದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಪ್ರಶ್ನೆ ಮಾಡುವಂತ ಅಧಿಕಾರಗಳನ್ನು ಹೊಂದಿರುವುದಿಲ್ಲ. ಸೊ ದ ಜುಡಿಷಿಯರಿ ಡಸಂಟ್ ಹ್ಯಾವ್ ದ ಅಥಾರಿಟಿ ಟು ರಿವ್ಯೂ ಅಂತ ನೋಡ್ತೇವೆ ನಾವು. ಸೊ ಆನ್ ದ ಬೇಸಿಸ್ ಆಫ್ ದಟ್ ಅಗೇನ್ ಏನಾಗುತ್ತೆ, ದ ಮೆಂಬರ್ಸ್ ವಿಲ್ ಬಿ ಅಪಾಯಿಂಟೆಡ್. ಸೊ ಇಲ್ಲಿಯವರೆಗೆ 2 ಆಯ್ತು. ಸೊ 3ನೇ ಬಾರಿಗೆ 1972ರಲ್ಲಿ ಡಿಲಿಮಿಟೇಷನ್ ಆಯೋಗವನ್ನು ಜಾರಿಗೆ ತರುತ್ತೆ ಆನ್ ದ ಬೇಸಿಸ್ ಆಫ್ ದ ಸೆನ್ಸಸ್ 1971. ಸೊ 1971ರ ಜನಗಣತಿಗೆ ಅನುಸಾರವಾಗಿ ಇಲ್ಲಿ 1972ರಲ್ಲಿ 3ನೇ ಬಾರಿಗೆ ಡಿಲಿಮಿಟೇಷನ್ ಆಯೋಗ ಜಾರಿಗೆ ಬರುವಂತದ್ದನ್ನು ನೋಡ್ತೇವೆ. ಸೊ ಇಲ್ಲಿಗೆ ದ 1971 ಸೆನ್ಸಸ್ ವಾಸ್ ಒನ್ ಆಫ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಇನ್ ದ ಕಂಟ್ರಿ ಅಂತ ನೋಡ್ತೇವೆ. ಅತಿ ಹೆಚ್ಚಿನ ಜನಸಂಖ್ಯಾ ಬೆಳವಣಿಗೆ ದರವನ್ನು ಹೊಂದಿರುವಂತ ಜನಗಣತಿ ಯಾವುದು ಅಂದ್ರೆ ಅದು 1971. ಸರಿಸುಮಾರು 24% ಬೆಳವಣಿಗೆ ದರವನ್ನು ಹೊಂದಿರುತ್ತೆ. The population growth rate of the country was one of the highest in India. The population growth rate was one of the highest in India. 1971ರ ಜನಗಣತಿಯು ಭಾರತದಲ್ಲಿ ಅತಿ ಹೆಚ್ಚಿನ ಬೆಳವಣಿಗೆ ದರವನ್ನು ಕಂಡಿರುವಂತ ಜನಸಂಖ್ಯಾ ಬೆಳವಣಿಗೆ ದರವನ್ನು ಕಂಡಿರುವಂತ ಜನಗಣತಿ ಅಂತ ಕರಿತೀವಿ. ಸೊ ಈಗ ಭಾರತದ ಮುಂದೆ ಸರ್ಕಾರದ ಮುಂದೆ ಸಮಸ್ಯೆ ಉದ್ಭವ ಆಗುತ್ತೆ. ದೇರ್ ಇಸ್ ಅ ಹ್ಯೂಜ್ ಪ್ರಾಬ್ಲಮ್ ಇನ್ ಫ್ರಂಟ್ ಆಫ್ ದ ಗವರ್ನಮೆಂಟ್ ಟು ರೆಡ್ಯೂಸ್ ದ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ. ದೇಶದ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಇಲ್ಲಿ ಸರ್ಕಾರ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಜಾರಿಗೆ ತರುತ್ತೆ, ಕೌಟುಂಬಿಕ ಯೋಜನೆಯನ್ನ ಜಾರಿಗೆ ತರುವಂತ ಪ್ರಯತ್ನವನ್ನ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮಾಡುತ್ತೆ. ಆದ್ರೆ ನೇರವಾಗಿ ಅಲ್ಲ, ಪರೋಕ್ಷವಾಗಿ ಅಂತ ಹೇಳಲಾಗುತ್ತೆ. ಇಂಡೈರೆಕ್ಟ್ಲಿ ದ ಸೆಂಟ್ರಲ್ ಗವರ್ಮೆಂಟ್ ರೆಕಮೆಂಡೆಡ್ ಟು ರೆಡ್ಯೂಸ್ ದ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ ಫಾರ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದ ನೇಷನ್. ದೇಶದ ಬೆಳವಣಿಗೆ ಅಭಿವೃದ್ಧಿಯನ್ನು ಹೆಚ್ಚಿಸಲಿಕ್ಕೆ, ಜನಸಂಖ್ಯಾ ಬೆಳವಣಿಗೆ ದರವನ್ನು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಕೆಲವು ಶಿಫಾರಸುಗಳನ್ನು ಕೊಡುತ್ತೆ. ಈ ಶಿಫಾರಸಿಗೆ ಅನುಸಾರವಾಗಿ ಕೇಂದ್ರ ಸರ್ಕಾರ 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆನ ಜಾರಿಗೆ ತರುತ್ತೆ. ಇನ್ ದ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1976, the central government clearly stated that the population has to be reduced for the growth and development of the economy. ಭಾರತದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಹೆಚ್ಚಿಸುವುದಕ್ಕಾಗಿ 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಲ್ಲಿ ಜನಸಂಖ್ಯೆಯ ಮತಕ್ಷೇತ್ರಗಳ ವಿಂಗಡಣಾ ಆಯೋಗವನ್ನ ಸ್ಥಿರ ಮಾಡಲಾಗುತ್ತೆ. ಸೊ ಜನಸಂಖ್ಯಾ ಬೆಳವಣಿಗೆ ದರವನ್ನ 2001ರವರೆಗೆ ಅಂದ್ರೆ ಮುಂದಿನ 25 ವರ್ಷಗಳ ಅವಧಿಗೆ ಜನಗಣತಿಯನ್ನು ಮಾಡಲಾಗುತ್ತೆ. ಆದ್ರೆ ಮತಕ್ಷೇತ್ರಗಳ ವಿಂಗಡಣಾ ಆಯೋಗವನ್ನ ಜಾರಿಗೆ ತರುವ ಹಾಗಿಲ್ಲ ಅಂತ ಹೇಳುತ್ತೆ.
ದ ಡಿಲಿಮಿಟೇಷನ್ ಕಮಿಷನ್ ವಿಲ್ ಬಿ ಸ್ಟಾಗ್ನೇಟೆಡ್ ಫಾರ್ ದ ನೆಕ್ಸ್ಟ್ 25 years ಫ್ರಮ್ 1976 ಅಂತ ಹೇಳ್ತಾ ಇದೆ. ಅಂದ್ರೆ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಕುಟುಂಬ ಯೋಜನೆ, ಪರೋಕ್ಷವಾಗಿ ಕುಟುಂಬ ಯೋಜನೆಗಳನ್ನು ಜಾರಿಗೆ ತಂದಿರುತ್ತೆ. ದಟ್ ವಾಸ್ ದ ಫಸ್ಟ್ ಟೈಮ್ ವೇರ್ ದ ಸೆಂಟ್ರಲ್ ಗವರ್ಮೆಂಟ್ ಇಂಡೈರೆಕ್ಟ್ಲಿ ಕಂಟ್ರೋಲ್ ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಥ್ರೂ ದ 42nd amendment, ವೇರ್ ದ ಡಿಲಿಮಿಟೇಷನ್ ಕಮಿಷನ್ ವಿಲ್ ನಾಟ್ ಹ್ಯಾಪನ್ ಫಾರ್ ದ ನೆಕ್ಸ್ಟ್ 25 years. 1976ರಿಂದ ಮುಂದಿನ 25 ವರ್ಷದವರೆಗೆ, ಅಂದ್ರೆ 2001ರವರೆಗೆ ಯಾವುದೇ ಮತಕ್ಷೇತ್ರಗಳ ಆಯೋಗವನ್ನ ಜಾರಿಗೆ ತರುವ ಹಾಗಿಲ್ಲ ಅಂತೇಳಿ ಹೇಳುತ್ತೆ. ಸೊ ಇಟ್ ಈಸ್ ಇಂಡೈರೆಕ್ಟ್ಲಿ ಕಂಟ್ರೋಲಿಂಗ್ ದ ಪಾಪ್ಯುಲೇಷನ್ ಫಾರ್ ದ ಓವರ್ ಕ್ರೌಡೆಡ್ ಸ್ಟೇಟ್ಸ್. ಅತಿ ಹೆಚ್ಚಿನ ಜನಸಂಖ್ಯೆನ ಹೊಂದಿರುವಂತಹ ರಾಜ್ಯಗಳು ಏನ್ ಮಾಡ್ಬೇಕಿಲ್ಲಿ, ಜನಸಂಖ್ಯೆನ ನಿಯಂತ್ರಣ ಮಾಡಲೇಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ, ಹೆಚ್ಚಿನ ಜನಸಂಖ್ಯೆ ಹೊಂದಿದಾಗ ಮತಕ್ಷೇತ್ರಗಳು ಕಡಿಮೆ ಇದಾವೆ, ಹಾಗಿದ್ದಾಗ ಅಲ್ಲಿಯ ಬೆಳವಣಿಗೆ ಮತ್ತು ಅಭಿವೃದ್ಧಿಗಳು ಕಡಿಮೆ ಆಗುತ್ತೆ. ಯೂಶುವಲಿ ಇಟ್ ಕ್ರಿಯೇಟ್ಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ a population as well as the growth and development. And usually the state government, it is very difficult to sort out the various problems of the people having the less constituency with the more population. ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದ್ದು ಕಡಿಮೆ ಮತಕ್ಷೇತ್ರಗಳು ಹೊಂದಿದಾಗ ಅಲ್ಲಿಯ ಬೆಳವಣಿಗೆ ಅಭಿವೃದ್ಧಿಯ ಅಂಶಗಳು ಕಡಿಮೆ ಆಗುತ್ತೆ, ಕ್ಷೀಣಿಸುತ್ತೆ. ಇದರಿಂದ ಹಣಕಾಸು ಆಯೋಗ ಆಲ್ರೆಡಿ ನಾವು ಡಿಸ್ಕಸ್ ಅನ್ನು ಮಾಡಿದೀವಿ. ಆ ಹಣಕಾಸು ಆಯೋಗದಲ್ಲಿನೂ ಏನಾಗುತ್ತೆ, ಇವಾಗ ಆ ರಾಜ್ಯಗಳಿಗೆ ಹಣಕಾಸು ನೀಡುವಂತ ಅನುದಾನಗಳು ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಈ ರೀತಿಯಿಂದ ರಾಜ್ಯಗಳು ಏನಾಗುತ್ತೆ, ಪರೋಕ್ಷವಾಗಿ ಜನಸಂಖ್ಯೆನ ನಿಯಂತ್ರಣ ಮಾಡಲೇಬೇಕು ಅನ್ನುವಂತ ತಿದ್ದುಪಡಿ ಕಾಯ್ದೆನ ಕೇಂದ್ರ ಸರ್ಕಾರ ಹೇಳುತ್ತೆ. ಸೊ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇದನ್ನ ಜಾರಿಗೆ ತರುವಂತದ್ದನ್ನ ನೋಡ್ತೇವೆ. ಆದ್ರೆ ಯಾವಾಗ 2001 ಜಾರಿಗೆ ಬರುತ್ತೋ ಅವಾಗ ಕೇಂದ್ರ ಸರ್ಕಾರ 84ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆನ ಜಾರಿಗೆ ತರುತ್ತೆ. The 84th Constitutional Amendment Act of 2001. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಏನ್ ಮಾಡುತ್ತೆ, ಈಗ ಇನ್ನೂವರೆಗಾದ್ರೂ ಸಹ ಜನಸಂಖ್ಯೆ ನಿಯಂತ್ರಣಗೊಂಡಿಲ್ಲ. ಸೊ ಜನಸಂಖ್ಯೆ 10 ವರ್ಷಕ್ಕೊಮ್ಮೆ ಹೆಚ್ಚಾಗ್ತಾನೆ ಇದೆ, ಆದ್ರೆ ಮತಕ್ಷೇತ್ರಗಳು, ಜನಸಂಖ್ಯೆ ಹೆಚ್ಚಾಗ್ತಿದೆ ಆದ್ರೆ ಮತಕ್ಷೇತ್ರಗಳು ಅಷ್ಟೇ ಇದಾವೆ. 1971 ಜನಗಣತಿಯ ಮತಕ್ಷೇತ್ರಗಳು ಏನಿತ್ತೋ ಅದು ಮುಂದುವರೆದಿದ್ದಾವೆ 2001ರವರೆಗೆ. ಆದ್ರೆ ಇಲ್ಲಿ ಸರ್ಕಾರ ಹೇಳ್ತಿರೋದು ಅಬ್ಸಲ್ಯೂಟ್ಲಿ ಡಿಲಿಮಿಟೇಷನ್ ಕಮಿಷನ್ ರಚನೆ ಆಗಬೇಕು, ಆದ್ರೆ 1991ರ ಜನಗಣತಿಗೆ ಅನುಸಾರವಾಗಿ ಅಂತ ಹೇಳುತ್ತೆ. ಇದು ಹೇಳ್ತಿರುವಂತದ್ದು ದ ಡಿಲಿಮಿಟೇಷನ್ ಕಮಿಷನ್ ಹ್ಯಾಸ್ ಟು ಬಿ ಪೋಸ್ಟ್ಪೋನ್ಡ್ ಫಾರ್ ನೆಕ್ಸ್ಟ್ 25 years. ಅಂದ್ರೆ ಅರ್ಥ ಏನು, ಇವಾಗ ಟಿಲ್ 2026 ಅಂತ ಹೇಳ್ತಾ ಇದೆ. ಅದು ಮುಂದಿನ 25 ವರ್ಷಗಳ ಅವಧಿಗೆ ಜನಸಂಖ್ಯೆ ಎಷ್ಟೇ ಹೆಚ್ಚಾದ್ರೂ ಸಹ ಮತಕ್ಷೇತ್ರಗಳು ಸಮವಾಗಿರ್ಬೇಕು. ಆದರೆ ಮತಕ್ಷೇತ್ರಗಳು ಇಲ್ಲಿ ಆಗುವಂತದ್ದು 1991ರ ಜನಗಣತಿಗೆ ಅನುಸಾರವಾಗಿ ಅಂತ ಹೇಳ್ತಾ ಇದೆ. ದ ಸೆಂಟ್ರಲ್ ಗವರ್ಮೆಂಟ್ ರೆಕಮೆಂಡೆಡ್ ಟು ಕ್ಯಾರಿ 1991 ಆಸ್ ಸೆನ್ಸಸ್ ಡೇಟಾ ಟು ಹ್ಯಾವ್ ದ ಡಿಲಿಮಿಟೇಷನ್ ಕಮಿಷನ್ಸ್. ಮತಕ್ಷೇತ್ರಗಳ ವಿಂಗಡಣೆಯನ್ನ 1991ರ ಜನಗಣತಿಗೆ ಅನುಸಾರವಾಗಿ ರಚನೆ ಮಾಡಬೇಕು ಅಂತೇಳಿ ಹೇಳ್ತಾ ಇದೆ. ಸೊ ಇದಕ್ಕನುಸಾರವಾಗಿನೇ 4ನೇ ಬಾರಿಗೆ ಡಿಲಿಮಿಟೇಷನ್ ಆಯೋಗವನ್ನ 2002ರಲ್ಲಿ ಜಾರಿಗೆ ತರಲಾಗುತ್ತೆ ಆನ್ ದ ಬೇಸಿಸ್ ಆಫ್ ಸೆನ್ಸಸ್ 2001. 2001ರ ಜನಗಣತಿಗೆ ಅನುಸಾರವಾಗಿ 4ನೇ ಬಾರಿಗೆ 2002ರಲ್ಲಿ ಡಿಲಿಮಿಟೇಷನ್ ಆಯೋಗವನ್ನ ಶಿಫಾರಸು ಮಾಡಲಾಗುತ್ತೆ. ಆದರೆ ಇಲ್ಲೇನಾಗುತ್ತೆ, ಇವಾಗ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂತಹ ರಾಜ್ಯಗಳಾದ UP, ಬಿಹಾರ, ನಾರ್ದರ್ನ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ, ಹಾಗೂ ಇಟ್ ಕ್ರಿಯೇಟೆಡ್ ದ ಕಾನ್ಫ್ಲಿಕ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ನಾರ್ದರ್ನ್ ಸ್ಟೇಟ್ಸ್ ಅಂಡ್ ಸದರ್ನ್ ಸ್ಟೇಟ್ಸ್. ದಕ್ಷಿಣ ಭಾರತದಲ್ಲಿರುವಂತ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್ ಇದರಲ್ಲಿ ಜನಸಂಖ್ಯೆ ಕಡಿಮೆ ಆಗಿರುತ್ತೆ. ಯಾಕಂದ್ರೆ ತಮ್ಮ ರಾಜ್ಯದ ಅಭಿವೃದ್ಧಿಯನ್ನ ಹೆಚ್ಚಿಸಲಿಕ್ಕೆ, ಉದ್ಯೋಗಾವಕಾಶಗಳನ್ನ ಹೆಚ್ಚು ನೀಡಲಿಕ್ಕೆ ಜನಸಂಖ್ಯೆನ ನಿಯಂತ್ರಣ ಮಾಡಿರುವಂತದ್ದು ದಕ್ಷಿಣ ಭಾರತದ ರಾಜ್ಯಗಳು. ಸೊ ಯಾವಾಗ 1991ರ ಜನಗಣತಿಗೆ ಅನುಸಾರವಾಗಿ ರಚನೆ ಆಗ್ಬೇಕಂತ ಹೇಳುತ್ತೋ ಅವಾಗ ಈ ರಾಷ್ಟ್ರಗಳು ಏನ್ ಮಾಡ್ತವೆ, ಈ ರಾಜ್ಯಗಳು, ದಕ್ಷಿಣ ಭಾರತದ ರಾಜ್ಯಗಳು ಇದಕ್ಕೆ ಅಗೇನೆಸ್ಟ್ ಆಗಿ ಹೋಗ್ತವೆ. ಸೊ ಹಾಗಾಗಿ ಡಿಲಿಮಿಟೇಷನ್ ಆಯೋಗ 4ನೇದು 2002ರಲ್ಲಿ ರಚನೆ ಆದ್ರೂ ಸಹ ಇದರಲ್ಲಿ ಮತ್ತೆ ನಾವೇನ್ ಮಾಡ್ತೀವಿ, 87ನೇ ತಿದ್ದುಪಡಿ ಕಾಯ್ದೆನ ಶಿಫಾರಸು ಮಾಡಲಾಗುತ್ತೆ. ಆನ್ ದ 87th Constitutional Amendment Act of 2003, it recommended the delimitation commission should not be increased or it should not be implemented till 2026 ಅಂತ ಹೇಳ್ತಾ ಇದೆ. 2026ರವರೆಗೆ 1971ರ ಜನಗಣತಿಗೆ ಅನುಸಾರವಾಗಿನೇ ಮತಕ್ಷೇತ್ರಗಳ ವಿಂಗಡಣಾ ಆಯೋಗ ರಚನೆ ಆಗಬೇಕು ಅಂತೇಳಿ ಹೇಳುತ್ತೆ. ಯಾಕಂದ್ರೆ ಇದರಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯವಾಗತ್ತೆ ಅನ್ನುವಂಥ ಕಾರಣದಿಂದಾಗಿ ಇದನ್ನು ಶಿಫಾರಸು ಮಾಡಲಾಗುತ್ತೆ. ಇಟ್ ಕ್ರಿಯೇಟೆಡ್ ದ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ನಾರ್ದರ್ನ್ ಸ್ಟೇಟ್ಸ್ ವರ್ಸಸ್ ಸದರ್ನ್ ಸ್ಟೇಟ್ಸ್. So due to that reason, where the southern states have been completely controlled the population, whereas the northern states it was having the more population.
on the basis of finance commission, usually the more the population will get the more revenues, more allocated funds. So that was the reason why the southern states usually they are against to the delimitation commission. So that was the reason why ಏನಾಗುತ್ತೆ, on the basis of 87th constitutional amendment act of 2003, the delimitation will happen, means the number of constituencies will remain same constant till 2026 ಅಂತ ಹೇಳುತ್ತೆ. That is on the basis of 1971 census. 1971 ಜನಗಣತಿಗೆ ಅನುಸಾರವಾಗಿ 2026ರವರೆಗೆ 1971 ಜನಗಣತಿ ಏನಿತ್ತೋ ಅದಕ್ಕನುಸಾರವಾಗಿನೇ ಕ್ಷೇತ್ರಗಳ ವಿಂಗಡಣೆ ಆಗಬೇಕು ಅಂತ ಹೇಳುತ್ತೆ. ಅದಕ್ಕೋಸ್ಕರ ಈಗಲೂ ನೋಡ್ತೀವಲ್ವಾ ನಾವು, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಜಿಲ್ಲೆಗಳು ರಚನೆ ಆಗಿದಾವೆ, ಆದರೆ MP ಕ್ಷೇತ್ರಗಳು ಹೆಚ್ಚಾಗಿಲ್ಲ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಹೆಚ್ಚಿನ ತಾಲೂಕುಗಳು ಸ್ಥಾಪನೆ ಆಗಿದ್ದಾವೆ, ಆದ್ರೆ MLAಗಳಿಲ್ಲ. ಜಾಯಿಂಟ್ MLAs, ಜಾಯಿಂಟ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ MLAಗಳಿರ್ತಾರೆ, ಜಾಯಿಂಟ್ ಡಿಸ್ಟಿಕ್ ಅಲ್ಲಿ MP ಗಳಿರುವಂತದ್ದನ್ನ ನಾವು ಕಾಣಬಹುದು. ಅದಕ್ಕೆ ಕಾರಣ ಏನಂದ್ರೆ ಟಿಲ್ 2026 ಇಟ್ ನೀಡ್ ಟು ಕನ್ಸಿಡರ್ ದ ಕಾನ್ಸ್ಟಿಟ್ಯೂಯೆನ್ಸೀಸ್ ಆನ್ ದ ಬೇಸಿಸ್ ಆಫ್ 1971 ಸೆನ್ಸಸ್. 1971 ಜನಗಣತಿಗೆ ಅನುಸಾರವಾಗಿಯೇ ಇಲ್ಲಿ 2026ರವರೆಗೆ ಮತಕ್ಷೇತ್ರಗಳು ಲಭ್ಯವಿರಬೇಕು ಅಂತೇಳಿ. ಸೊ ಆಗಿನ ಸಂದರ್ಭದಲ್ಲಿ ಎಷ್ಟಿತ್ತು, ಈಗಲೂ ಸಹ MP ಕ್ಷೇತ್ರಗಳು ಅಷ್ಟೇ ಇದಾವೆ ಅಂಡ್ ಅದೇ ರೀತಿ MLA ಕ್ಷೇತ್ರಗಳು ಅಷ್ಟೇ ಇದಾವೆ. 1971ರಿಂದ 2026ರವರೆಗೆ ಯಾವುದೇ MP ಅಥವಾ MLA ಕ್ಷೇತ್ರಗಳು ಹೆಚ್ಚು ಆಗಿಲ್ಲ, ಕಡಿಮೆನೂ ಆಗಿಲ್ಲ ಅಂತ ನೋಡ್ತಾ ಇದೀವಿ. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಡಿಲಿಮಿಟೇಷನ್ ಕಮಿಷನ್, ಅಗೇನ್ ಅವರ ಜನಸಂಖ್ಯೆಗೆ ಅನುಸಾರವಾಗಿ ರಿಸರ್ವೇಶನ್ಸ್ ಅನ್ನು ಕೊಡುವಂಥದ್ದನ್ನು ಇಲ್ಲಿ ನಾವು ಕಾಣಬಹುದು. ಸೊ ಮೂಲತಃವಾಗಿ ಈ ಮೀಸಲಾತಿ ಪ್ರಮಾಣವನ್ನು ಸಹ ಈ ಡಿಲಿಮಿಟೇಷನ್ ಆಯೋಗಕ್ಕೆ ಅನುಸಾರವಾಗಿ ನೀಡಿರುವಂತದ್ದನ್ನು ನೋಡ್ತೇವೆ. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಇವಾಗ ದ ರಿಸರ್ವೇಶನ್ ಬಗ್ಗೆ ನಾವು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳೋಣ. ಬಟ್ ಇಲ್ಲಿಯವರೆಗೆ ಮೀಸಲಾತಿಗೆ ಪ್ರತಿ 10 ವರ್ಷಕ್ಕೊಮ್ಮೆ ತಿದ್ದುಪಡಿಯನ್ನು ಜಾರಿಗೆ ತಂದು ಮೀಸಲಾತಿ ಪ್ರಮಾಣವನ್ನ ಮುಂದುವರಿಸಿಕೊಂಡು ಬಂದಿರುವಂತದ್ದನ್ನು ಕಾಣ್ತೇವೆ. ಯೂಶಲಿ ಅಂಡ್ ಇನಿಷಿಯಲಿ ದ ರಿಸರ್ವೇಶನ್ ವಾಸ್ given for only 10 years, that was from 1950 to 1960 on the basis of ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. ಮೊದಲ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಗೆ ಅನುಸಾರವಾಗಿ ಮೊದಲ 10 ವರ್ಷಗಳ ಅವಧಿಗೆ ಮೀಸಲಾತಿಯನ್ನು ನೀಡಬಹುದು ಅಂತ ಹೇಳುತ್ತೆ. ಆದ್ರೆ ಇದನ್ನೇ ಏನ್ ಮಾಡಿದೀವಿ ನಾವು, ನಂತರದಲ್ಲಿ 8ನೇ ತಿದ್ದುಪಡಿ, 23ನೇ ತಿದ್ದುಪಡಿ, 45, 62, ಅದೇ ರೀತಿಯಲ್ಲಿ 79, 95 ಹಾಗೂ ಇತ್ತೀಚೆಗೆ 104ನೇ ತಿದ್ದುಪಡಿಯನ್ನು ಜಾರಿಗೆ ತಂದು ಈ SC ಮತ್ತು ST ಹಾಗೂ ಇತರೆ ಹಿಂದುಳಿದ ವರ್ಗಗಳಿಗೆ ಕೆಲವು ಮೀಸಲಾತಿಯನ್ನು ನೀಡಿರುವಂತದ್ದನ್ನು ನೋಡ್ತೀವಿ. ಅಗೇನ್ ಆನ್ ದ ಬೇಸಿಸ್ ಆಫ್ ಡಿಲಿಮಿಟೇಷನ್ ಕಮಿಷನ್ ಫ್ರಮ್ ದ 1971 census, ಅಗೇನ್ ದ SC ವಿಲ್ ಗೆಟ್ ದಟ್ 15% ರಿಸರ್ವೇಶನ್ ಇನ್ ದ ಪಾಲಿಟಿಕ್ಸ್. ST usually they will get around 7.5% reservation, and for OBC they were getting around 27% reservation in the politics. ಸೊ ವಿವಿಧ ಮತಕ್ಷೇತ್ರಗಳನ್ನ ರೋಸ್ಟರ್ ಮೆಥಡ್ ಅಂತ ಕರಿತೀವಿ ನಾವು. ಯೂಶಲಿ ದ ರಿಸರ್ವೇಶನ್ ವಿಲ್ ಬಿ ಅಲೋಕೇಟೆಡ್ ಆನ್ ದ ಬೇಸಿಸ್ ಆಫ್ ರೋಸ್ಟರ್ ಮೆಥಡ್ಸ್ ಅಂತ ನೋಡ್ತೇವೆ. ಒಂದು ನಿರ್ದಿಷ್ಟ ಮತಕ್ಷೇತ್ರಗಳಲ್ಲಿ ಅಥವಾ ಕ್ಷೇತ್ರಗಳಿಗೆ ಅದು SC ಕ್ಷೇತ್ರ ಅಥವಾ ST ಕ್ಷೇತ್ರನೋ ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ಕ್ಷೇತ್ರನೋ ಅದರಲ್ಲಿ 1A, 2A, 2B, 3A ಅನ್ನುವಂಥದ್ದನ್ನ ಇಲ್ಲಿ ಶಿಫಾರಸು ಮಾಡಲಾಗುತ್ತೆ. ಸೊ ಇಲ್ಲಿಯವರೆಗೆ ಒಟ್ಟು 4 ಬಾರಿ ಟಿಲ್ ಡೇಟ್ ದ ಡಿಲಿಮಿಟೇಷನ್ ಕಮಿಷನ್ ವಾಸ್ ಹ್ಯಾಪನ್ 4 times ಅಂತ ನೋಡ್ತೇವೆ. ಅದು ಯಾವಾಗ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ನಾವು. 1952, 1962, 1972 ಅಂಡ್ 2002. ಈ 4 ಬಾರಿ ಏನಾಗುತ್ತೆ, ಡಿಲಿಮಿಟೇಷನ್ ಆಯೋಗ ರಚನೆ ಆಗ್ತಿರುವಂತದ್ದನ್ನು ನೋಡ್ತೀವಿ. ಈಗ 2026 ಈಗ ರಚನೆ ಆಗ್ತಾ ಇದೆ, 2026 ಬರ್ತಾ ಇದೆ. ಹಾಗಾಗಿ ಇಟ್ ಮೇ ಬಿ ದ 5th ಡಿಲಿಮಿಟೇಷನ್ ಕಮಿಷನ್ ಇನ್ ದ ಇಯರ್ 2026 ರಚನೆ ಆಗ್ಬಹುದು. ಅಂಡ್ ಇಟ್ ವಿಲ್ ಟೇಕ್ ದ ಸೆನ್ಸಸ್ ಆಫ್ 2027. ಸೊ ಇಲ್ಲಿ 2027 ಜನಗಣತಿ ರಚನೆ ಆಗತ್ತೆ. ಇದಕ್ಕೆ ಅನುಸಾರವಾಗಿ 5ನೇ ಬಾರಿಗೆ 2026ಕ್ಕೆ ಅನುಸಾರವಾಗಿ 5ನೇ ಬಾರಿ ಡಿಲಿಮಿಟೇಷನ್ ಆಯೋಗ ರಚನೆ ಆಗಬಹುದು ಅನ್ನುವಂಥದ್ದನ್ನ ಹೇಳಬಹುದು. ಸೊ ಈ ಪ್ರಚಲಿತ ಘಟನೆಯಲ್ಲಿ ಇದರ ಬಗ್ಗೆ ಮಾಹಿತಿ ಇರುವಂತದನ್ನು ಕಾಣ್ತೇವೆ. ಸೊ ಇದನ್ನ ಆಧಾರವಾಗಿ ಇಟ್ಕೊಂಡೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಿರುವಂತದನ್ನ ಕಾಣ್ತೇವೆ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಅನ್ಕೊಳ್ತೇನೆ. ಯಾರಿಗೆಲ್ಲ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನೀವು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.